ಹಾಯ್ ಫ್ರೆಂಡ್ಸ್, ನಾನು ಜೀವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ವೆಡ್ನೆಸ್ಡೇ ಆಗಿರುತ್ತೆ. ಈ ವ್ಲಾಗಲ್ಲಿ ನಾನು ಬೆಳಗಿಂದ ಸಂಜೆವರೆಗೂ ಯಾವ ರೀತಿ ಸ್ಪೆಂಡ್ ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕಿ ತಿಂಡಿ ಮಾಡಿ ಪುನೀತ್ ಅವ್ರನ್ನ ಕಳಿಸ್ಕೊಟ್ಟೆ, ನನ್ನ ಹಸ್ಬೆಂಡ್ನ. ಅದಾದಮೇಲೆ ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಮಕ್ಕಳು ಕೂಡ ಅಲ್ಲೇ ಇದ್ದರು. ಸೊ ನೋಡಿ, ನನ್ನ ಮಕ್ಕಳು ಸತಾಯಿಸ್ತಾ ಇರ್ತಾರೆ. ಮಧ್ಯಾಹ್ನ ಆಗ್ಬಿಡುತ್ತೆ ನಾನು ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ. ಸೊ ಮಧ್ಯಾಹ್ನ ಆಯಿತು. ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ತಿಂಡಿಗೆ, ಅದು ಕ್ಯಾಪ್ಚರ್ ಆಗಿಲ್ಲ. ಸೊ ಇದು ಮಧ್ಯಾಹ್ನದ್ದು ಊಟ. ಉಷ್ಕಂಗೆ ಒಂದು ಎಗ್ನ ಬಾಯ್ಲ್ ಮಾಡಿಬಿಟ್ಟು ಊಟ ಮಾಡಿಸ್ತಿದ್ದೀನಿ. ಸಾಂಬಾರು ಇತ್ತು, ಬಸ್ಸಾರು. ಫ್ರೆಂಡ್ಸ್, ನನ್ನ ಮಗಳದು ಫುಡ್ ರೋಟೀನ್ ಏನಾದ್ರು ಬೇಕಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಅದಾದಮೇಲೆ ನಾನು ಲೈಟಾಗಿ ಊಟ ಮಾಡಿಕೊಂಡು ಫ್ರೆಶ್ಶಾಗಿ ಸ್ನಾನ ಮಾಡಿ ಅದಾದಮೇಲೆ ನಾನು ಹೊರಡ್ತಾ ಇದ್ದೀನಿ. ನೀಟಾಗಿ ತಲೆಯೆಲ್ಲ ಬಾಚ್ಕೊಂಡು ರೆಡಿ ಆದೆ. ಏನಿಲ್ಲ, ಒಂದು ಮಾಯ್ಶ್ಚರೈಸರ್ ಹಚ್ಚಿ ಲಿಪ್ಸ್ಟಿಕ್ ಹಚ್ಚಿದ್ದೀನಿ. ಅದಲ್ಲದೆ ಒಂದು ಸಿಂಧೂರ ಒಂದು ಇಟ್ಕೊತಾ ಇದ್ದೀನಿ ಅಷ್ಟೇ. ಸೊ ಅದಾದಮೇಲೆ ಸಂಜೆ ಹೊತ್ತು ಹಾಕೋ ಅಭ್ಯಾಸ ನನಗೆ. ಗಿಡಗಳಿಗೆಲ್ಲ ಸಂಜೆ ಹೊತ್ತು ನೀರು ಹಾಕ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ನೀರು ಹಾಕ್ಬಾರ್ದಂತೆ, ಸಂಜೆ ಹೊತ್ತು ಹಾಕಿದ್ರೇ ಚೆನ್ನಾಗಿ ಗಿಡ ಗ್ರೋ ಆಗುತ್ತೆ. ಸೊ ನಮ್ಮನೇಲಿರೋ ಒಂದು 4-5 ಗಿಡ ಅಷ್ಟೇ, ನಾನು ಸೆಲೆಕ್ಟೆಡ್ ವಾಸ್ತು ಗಿಡಗಳು ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದಾದಮೇಲೆ ನಾಳೆ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ನೇಲ್ ಪೇಂಟ್ನ ಚೇಂಜ್ ಮಾಡಿದೆ. ಸೊ ಇತ್ತೀಚೆಗೆ ಯಾಕೋ ನ್ಯೂಡ್ ಕಲರ್ಸ್ ಇಷ್ಟ ಆಗ್ತಿದೆ ಫ್ರೆಂಡ್ಸ್. ನ್ಯೂಡ್ ಕಲರ್ ಹಚ್ಚಿದ್ದೀನಿ ನೇಲ್ ಪೇಂಟು. ಸೊ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನ್ಯೂಡ್ ಕಲರ್ ನಾಳೆ ಫಂಕ್ಷನ್ ಇತ್ತಲ್ವ, ಹಾಗಾಗಿ ನೇಲ್ ಪಾಲಿಷ್ನ ಚೇಂಜ್ ಮಾಡಿದೆ. ಸೊ ಅದಾದಮೇಲೆ ನಾವು ಹೊರಟ್ವಿ. ಎಲ್ಲಿಗಪ್ಪ ಅಂತಂದರೆ ಪಾರ್ಕಿಗೆ ಹೊರಟೆ. ಮಕ್ಕಳನ್ನೆಲ್ಲ ಸ್ವಲ್ಪ ಆಟ ಆಡ್ಸೋಣ, ಹೊರಗಡೆ ಕರ್ಕೊಂಡೋಗಿ. ಹೂವಿಷ್ಕ ಮನೇಲೇ ಕೂತಿರ್ತಾಳೆ, ಟಿ ವಿ ನೋಡ್ತಿರ್ತಾಳೆ ಅಂತ ಸ್ವಲ್ಪ ಆ್ಯಕ್ಟಿವಿಟೀಸ್ ಆಗಲಿ ಅಂತ ಪಾರ್ಕಿಗೆ ಕರ್ಕೊಂಡು ಹೋದ್ವಿ. ಸೊ ಡ್ಯಾಡಿ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಹುಷಾರು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಹೊರಡ್ತಾ ಇದ್ದಾರೆ. ನೋಡಿ, ಅವನು ಕುನಾಲ್ ಅಂತ ನಮ್ಮ ದೊಡ್ಡದಕ್ಕೆ ಮಗ. ಸೊ ಅವನು ಕೂಡ ಬರ್ತಾ ರೋಡಲ್ಲಿ ಪಿಕ್ ಮಾಡ್ಕೊಂಡು ಅವ್ರ ಮನೆಯಿಂದ ಬಂದ್ವಿ. ಸೊ ಪಾರ್ಕಿಗೆ ಬಾಯ್ ಹೇಳಿ ಅವ್ರು ಡ್ಯಾಡಿ ಹೊರಟರು. ಒಂದು ರೌಂಡ್ ಹೂವಿಷ್ಕಂಗೆ ಸ್ವಲ್ಪ ಆ್ಯಕ್ಟಿವಿಟಿ ಆಗುತ್ತೆ, ಎಕ್ಸಸೈಸ್ ಆಗುತ್ತೆ ಅಂತ ವಾಕ್ ಮಾಡಿಸಿ ಅದಾದಮೇಲೆ ಅವ್ರಿಗೆ ಮಣ್ಣಲ್ಲಿ ಆಟ ಆಡೋದಕ್ಕೆ ಬಿಟ್ಟೆ. ಮಕ್ಕಳನ್ನು ಮರಳಲ್ಲಿ ಆಟ ಆಡೋದಕ್ಕೆ ಬಿಡಬೇಕಂತೆ. ಸೊ ಈ ಪಾರ್ಕ್ ತುಂಬಾ ಹೈಜೀನ್ ಆಗಿದೆ. ಇದು ಹಾಸನಲ್ಲಿರೋ ಗಂಧದ ಕೋಟೆ ಪಾರ್ಕು. ಸೊ ಅದಾದಮೇಲೆ ನಮ್ಮ ಅತ್ತಿಗೆದಿರೆಲ್ಲ ಬಂದರು. ಅವ್ರ ಮಕ್ಕಳ ಜೊತೆಯಲ್ಲಿ ಆಟ ಆಡಿ ನಮ್ಮ ಚಿಕ್ಕದಕ್ಕೆ ಮನೆಗೆ ಹೋದ್ವಿ. ಸಂಜೆ ಅವ್ರ ಮನೆಗೆ ಹೋಗೋದು ಅಂತ ಡಿಸೈಡ್ ಆಯಿತು. ಸೊ ಹೋಗ್ತಾ ಆನ್ ದ ವೇ ಚಿಕನ್ ಮತ್ತು ಏನೇನು ಬೇಕು ಐಟಮ್ಸ್ ಎಲ್ಲ ತೊಗೊಂಡು ಹೋಗಿ, ನೋಡಿ ದೊಡ್ಡ ತಪ್ಪಲೆಯಲ್ಲಿ ಪಾತ್ರೆಯಲ್ಲಿ ಬಿರಿಯಾನಿ ಮಾಡಿದೆ ನಾನು. ಸೊ ಅದಾದಮೇಲೆ ಚಿಕನ್ ಗಟ್ಟಿ ಕೋಳಿದು ಗೊಜ್ಜು, ಅದಾದಮೇಲೆ ವೈಟ್ ರೈಸು. ಆಮೇಲೆ ನಮ್ಮ ಇನ್ನೊಬ್ಬರು ಅದಕ್ಕೆ ಒಬ್ಬರು ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ಅವ್ರಿಗೆ ಎಗ್ ಕರಿ ಮಾಡಿದ್ದೆ. ಸೊ ಇಷ್ಟೆಲ್ಲ ಅಡುಗೆ ಮಾಡಿ ಆರಾಮಾಗಿ ಬಿಂದಾಸಾಗಿ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೆಲ್ಲ ಊಟ ಮಾಡ್ಕೊಂಡು ಟೈಮೇ ಆಗೋಯಿತು. ಹಾಗಾಗಿ ಊಟನ ಮನೆಗೆ ಪಾರ್ಸಲ್ ತಂದು ನಾನು ನನ್ನ ಹಸ್ಬೆಂಡ್ ಕುತ್ಕೊಂಡು ಊಟ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.